ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಗುಲಾಬಿ ಗಿಡದಲ್ಲಿ ಫಸ್ಟು ಇದ್ದಂಥ ಹೂಗಳು ಈ ಥರ ಹೂ ಬಿಡ್ತಿತ್ತು. ಈ ನಡುವೆ ಅಂತೂ ಯಾವ ರೀತಿಯಾಗಿದೆ ಅಂದರೆ ಅದು ಗಿಡ ನೋಡೋದಕ್ಕೇ ಬೇಜಾರಾಗುತ್ತೆ, ಅಷ್ಟು ಗಿಡ ಇದಾಗ್ಬಿಟ್ಟಿದೆ. ಹಾಗಾಗಿ ಇವತ್ತು ಆ ಗಿಡಗಳಿಗೆ ನಾನು ಯಾವ ಗೊಬ್ಬರ ಕೊಡ್ತೀನಿ ಮತ್ತು ಅದನ್ನು ಈ ರೀತಿ ಹೂ ಬಿಡೋ ರೀತಿ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡೋಣ. ನೋಡಿ, ಫಸ್ಟು ಎಷ್ಟು ಚೆನ್ನಾಗಿ ಹೂವೆಲ್ಲ ಬಿಡ್ತಿತ್ತು. ಈಗ ಮತ್ತೆ ಅದೇ ಥರ ಹೂ ಬಿಡಬೇಕು ಅಂದರೆ ನಾವು ಯಾವ ಗೊಬ್ಬರ ಕೊಡಬೇಕು? ಈಗ ಸ್ವಲ್ಪ ನಾನು ಮೊಟ್ಟೆ ಸಿಪ್ಪೆ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಟೀ ಪೌಡ್ರು, ಸ್ವಲ್ಪ ಸಾಸಿವೆ, ಈ ಮೂರು ತಗೊಂಡಿದ್ದೀನಿ ನಾನು. ಈ ಮೂರು ತೊಗೊಂಡು ಇವಾಗ ಸ್ವಲ್ಪ ಮೊಟ್ಟೆ ಸಿಪ್ಪೆ ಎಲ್ಲನೂ ಪೌಡ್ರ್ ಮಾಡ್ಕೋಬೇಕು. ಅಂದರೆ ನಾವು ಜಾನಿಗೆ ಅಂತ ಮೊಟ್ಟೆ ಎಲ್ಲ ತೊಗೊಂಡು ಬರ್ತೀವಲ್ಲ, ಹಾಗಾಗಿ ಈ ಮೊಟ್ಟೆ ಸಿಪ್ಪೆ ಎಲ್ಲ ಕಲೆಕ್ಟ್ ಮಾಡಿ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇನ್ನು ನಾವು ಟೀ ಮಾಡಿ ವೇಸ್ಟ್ ಅಂತ ಬಿಸಾಕ್ತೀವಲ್ಲ ಟೀ ಪೌಡ್ರು, ಅದನ್ನು ಅಷ್ಟೇ ನಾನು ಬಿಸಿಲೆಲ್ಲ ಒಣಗಿಸ್ಬಿಟ್ಟು ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಹಂಗಾಗಿ ನೋಡಿ, ಇವಾಗ ಈ ಮೊಟ್ಟೆ ಸಿಪ್ಪೆನ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಈ ಮೊಟ್ಟೆ ಸಿಪ್ಪೆ ಮತ್ತು ಟೀ ಪೌಡ್ರು ಮತ್ತು ಸಾಸಿವೆ ಇಷ್ಟೂ ಪೌಡ್ರ್ ಮಾಡ್ಕೋಬೇಕು. ಮೊಟ್ಟೆ ಸಿಪ್ಪೆ ಗಿಡಗಳಿಗೆ ತುಂಬಾ ಒಳ್ಳೆಯದು. ಈ ಮೊಟ್ಟೆ ಸಿಪ್ಪೆನ ಪುಡಿ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಿಗೆ ಅಗತ್ಯವಾದ ಕ್ಯಾಲ್ಶಿಯಮು ಸಹ ಸಿಗುತ್ತೆ. ಇನ್ನು ಈ ಟೀ ಪೌಡ್ರೂ ಅಷ್ಟೇ ನೋಡಿ, ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ. ಅಂದರೆ ಪೌಡ್ರ್ ಆಗಬೇಕು, ಅಂದರೆ ಒಣಗಿಸ್ದಾಗಲೇ ಅದು ಪೌಡ್ರ್ ಆಗಿರುತ್ತೆ. ಆದ್ರೂ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪುಡಿ ಮಾಡಿಕೊಂಡ್ರೆ ಇನ್ನೂ ಪೌಡ್ರ್ ಮುಖಾಂತರ ಆಗುತ್ತೆ. ನೋಡಿ, ಈ ಥರ ಪೌಡ್ರ್ ಮಾಡ್ಕೊಂಡ್ರೂ ಸಾಕು. ಮೊಟ್ಟೆ ಸಿಪ್ಪೆನ ನಾವು ಪೌಡ್ರ್ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಈ ಬಸವನಹುಳು ಇರುತ್ತೆ ನೋಡಿ, ಅದು ಸಹ ಕಂಟ್ರೋಲ್ ಆಗುತ್ತೆ. ಇನ್ನು ಈ ಟೀ ಪೌಡ್ರು ಅಷ್ಟೇ ನಾವು ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಗಿಡಗಳಿಗೆ ಹಾಕೋದ್ರಿಂದ ಈ ಯಾವುದೇ ರೀತಿ ಇರುವೆಗಳು ಬರದೇ ರೀತಿ ತಡೆಯುತ್ತೆ ಈ ಟೀ ಪೌಡ್ರನ್ನ ನಾವು ಗಿಡಗಳ ಬುಡದಲ್ಲಿ ಮಣ್ಣಿಗೆ ಹಾಕ್ತೀವಲ್ಲ, ಆ ಮಣ್ಣಿನ ಫಲವತ್ತತೆಯೂ ಸಹ ಹೆಚ್ಚು ಮಾಡುತ್ತೆ. ಟೀ ಪುಡಿನ 1 ವಾರಕ್ಕೊಂದ್ಸತಿ ಅಥವಾ 2 ವಾರಕ್ಕೊಂದ್ಸತಿ ಹಾಕಿದ್ರೂ ಸಾಕು. ಟೀ ಪುಡಿ ಬಳಸೋದ್ರಿಂದ ಇದರಲ್ಲಿ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಹೆಚ್ಚಾಗಿರುತ್ತೆ. ಟೀ ಪುಡಿನ ಗಿಡಗಳಿಗೆ ಬಳಸೋದ್ರಿಂದ ಯಾವುದೇ ರೀತಿ ಇರುವೆಗಳು ಅಥವಾ ಬೇರೆ ಕೀಟಗಳು ಸಹ ಗಿಡದ ಹತ್ರ ಸುಳಿಯೋದಿಲ್ಲ. ಈ ಸಾಸಿವೆನೂ ಅಷ್ಟೇ ಗಿಡಗಳಿಗೆ ತುಂಬಾ ಒಳ್ಳೆಯದು. ಈ ಸಾಸಿವೆ, ಟೀ ಪೌಡ್ರು ಮತ್ತು ಮೊಟ್ಟೆ ಸಿಪ್ಪೆ, ಸಾಸಿವೆ ಈ ಮೂರನ್ನು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಪೌಡ್ರ್ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊತಾ ಇದ್ದೀನಿ. ಅಂದರೆ ಒಂದು ದೊಡ್ಡದು ಬೇಸನಲ್ಲಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಅದು ಬೇರೆ ಚಿಕ್ಕದ್ರಲ್ಲಿ ಹಾಕ್ಕೊಂಡ್ರೆ ಅದು ಎಲ್ಲ ಮಿಕ್ಸ್ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾನೊಂದು ದೊಡ್ಡ ಬೇಸನಲ್ಲಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಇವತ್ತು ಗುಲಾಬಿ ಗಿಡಕ್ಕೆ ಹಾಕ್ತಾ ಇರೋದ್ರಿಂದ ನನ್ನ ಗುಲಾಬಿ ಗಿಡಗಳು ಜಾಸ್ತಿ ಇದೆ. ಹಾಗಾಗಿ ನಾನು ಸ್ವಲ್ಪ ಈ ಪೌಡ್ರೆಲ್ಲ ನಾನು ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ಥರ ಆಗಿದೆ ಗುಲಾಬಿ ಗಿಡದ ಅವಸ್ಥೆ ನೋಡಿದ್ರೆ. ಫಸ್ಟೆಲ್ಲ ನಾನು ಈ ರೀತಿ ಬಿಟ್ಟೇ ಇರಲಿಲ್ಲ. ಅಂದರೆ ನಾನು ರೆಗ್ಯುಲರಾಗಿ ನಾನು ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ಇವಾಗ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇರೋ ಕಾರಣ ಇದನ್ನು ಗಮನಿಸ್ಕೊಳಕ್ಕೆ ಆಗಿಲ್ಲ. ಇವತ್ತು ಸಮಯ ಕೂಡಿದೆ ಅನಿಸುತ್ತೆ. ಹಂಗಾಗಿ ಇದೆಲ್ಲ ಕ್ಲೀನ್ ಮಾಡಿ ಇವತ್ತು ಈ ಗೊಬ್ಬರ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ. ಈ ಟೀ ಪೌಡ್ರು ಮತ್ತು ಈ ಮೊಟ್ಟೆ ಸಿಪ್ಪೆ, ಈ ಸಾಸಿವೆ ಗುಲಾಬಿ ಗಿಡಗಳಿಗೆ ಮಾಡಿಸಿದಂತಹ ಗೊಬ್ಬರ. ಹಾಗಾಗಿ ಇವತ್ತು ನಾನು ಇದು ಪೌಡ್ರನ್ನ ಈ ಗುಲಾಬಿ ಗಿಡಗಳಿಗೆ ಹಾಕ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಒಣಗೋಗಿರೋ ಅಂತಹ ಕಡ್ಡಿ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ, ನೋಡಿ ಮಣ್ಣು ಎಷ್ಟು ಗಟ್ಟಿಯಾಗಿದೆ ಅಂದರೆ ನಾನು ಯಾವತ್ತೂ ಈ ಥರ ಬಿಡ್ತಾನೆ ಇರಲಿಲ್ಲ. ಈ ಸರಿನೇ ಇಷ್ಟು ಲೇಟ್ ಆಗಿರೋದು ಈ ಗುಲಾಬಿ ಗಿಡಗಳ ಕೇರ್ ಮಾಡೋದು. ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಹೇಳ್ತಾ ಇರ್ತೀನಿ, ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಗಿಡಗಳು ಅಂತ. ನೋಡಿ, ನಾನು ಇದು ಕೇರ್ ಮಾಡ್ದಲೇ ಇದ್ದಿದ್ದಕ್ಕೆ ಈ ಥರ ಆಗಿದೆ. ಹಾಗಾಗಿ ಈ ಗಿಡಗಳನ್ನ ನಾವು ಹೆಚ್ಚು ಕೇರ್ ಮಾಡಿದ್ರೆ ನಮ್ಗೆ ಅದರಿಂದ ಹೆಚ್ಚು ಹೂವು ಸಹ ಸಿಗುತ್ತೆ. ನೋಡಿ, ಇವಾಗ ಅದರಲ್ಲಿ ಒಣಗೋಗಿರೋ ಕಡ್ಡಿ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಅದು ಮಣ್ಣೆಲ್ಲ ಲೂಸ್ ಮಾಡಿ ಅದರಲ್ಲಿ 1 ಇಂಚಷ್ಟು ಮಣ್ಣು ತೆಗೆದುಬಿಟ್ಟು ಆಮೇಲೆ ಈ ಪೌಡ್ರ್ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೌಡ್ರನ್ನ ಒಂದೊಂದು ಹಿಡಿಯಷ್ಟು ಹಾಕಿಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಮುಚ್ಚಿಬಿಟ್ಟು ಆಮೇಲೆ ನೀವು ನೀರು ಹಾಕಿ. ಯಾಕೆಂದರೆ ನಮ್ಮೂರ ಸೈಡು ಮಳೆ ಬಂದಿದೆ, ಹಂಗಾಗಿ ನಾನು ನೀರು ಹಾಕ್ತಾ ಇಲ್ಲ. ನಿಮ್ಮೂರ ಸೈಡು ಮಳೆ ಏನಾದರೂ ಇಲ್ಲ ಅಂತಂದರೆ ನೀವು ನೀರು ಹಾಕ್ಬೋದು. ನೋಡಿ, ಈ ಗಿಡ ಅಂತೂ ಯಾವ ರೀತಿ ಆಗಿದೆ. ಎಲ್ಲ ಗಿಡಗಳು ಇದೇ ರೀತಿಯಾಗಿದೆ. ನನಗಂತೂ ನೋಡಿ ತುಂಬಾ ಬೇಜಾರಾಯಿತು. ಹಾಗಾಗಿ ಇವತ್ತು ಬೇರೆ ಕೆಲಸ ಇದ್ದರೂ ಸರಿ ಈ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಈ ಗಿಡಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸರಿ, ಯಾಕೆ ಈ ಥರ ಆಯಿತು ಅಂದರೆ ಈ ನಡುವೆ ತುಂಬಾ ಕೆಲಸ, ನಿಮಗೂ ಗೊತ್ತು, ನೋಡ್ತಾ ಇರ್ತೀರ ವಿಡಿಯೋದಲ್ಲಿ. ತುಂಬಾ ಕೆಲಸ ಇರೋ ಕಾರಣ ಈ ಕಡೆ ಹೆಚ್ಚು ಗಮನ ಕೊಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ಬೇರೆ ಕೆಲಸ ಇದ್ದರೂ ಪರವಾಗಿಲ್ಲ, ಅದನ್ನು ನಿಧಾನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವತ್ತು ಈ ಗಿಡಗಳನ್ನೆಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ.
ಗುಲಾಬಿ ಗಿಡಗಳಿಗೆ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ಅದರಲ್ಲಿ ಗೊಂಚಲು ಹೂ ಬಿಡುತ್ತೆ ನೋಡಿ. ನಾನು ಪ್ರತಿಯೊಂದು ಗುಲಾಬಿ ಗಿಡಗಳಿಗೂ ಅಷ್ಟೇ ಒಂದೊಂದು ಇಡಿಯಷ್ಟು ಕೊಡ್ತಾ ಇದ್ದೀನಿ. ಇದನ್ನು ನೀವು 15 ದಿನಕ್ಕೊಂದ್ಸತಿ ಕೊಟ್ಟರು ಸಾಕು. ಒಂದು ವೇಳೆ ನೀವು ಮೊಟ್ಟೆ ತಿನ್ನಲ್ಲ ಅನ್ನೋ ಅಂಥವ್ರೇನಾದರೂ ಇದ್ದರೆ ಆ ಮೊಟ್ಟೆ ಬದಲಿಗೆ ನೀವು ಇದು ಚಾಪೀಸ್ ಇರುತ್ತೆ ನೋಡಿ, ಈ ನಾವು ಬೋರ್ಡ್ ಮೇಲೆಲ್ಲ ಬರಿತೀವಿ ನೋಡಿ, ನಮ್ಮ ಕಡೆ ನಾವೆಲ್ಲ ಸೀಮೆ ಸುಣ್ಣ ಅಂತಲೂ ಅಂತೀವಿ, ಚಾಪೀಸು ಅಂತಲೂ ಅಂತೀವಿ. ಅದನ್ನು ನೀವು ಪೌಡ್ರ್ ಮಾಡಿಬಿಟ್ಟು ಸಹ ನೀವು ಗಿಡಗಳಿಗೆ ಹಾಕ್ಬೋದು. ಮನೇಲಿ ಅಂದರೆ ನಾನು ಏನು ಮೊಟ್ಟೆ ಎಲ್ಲ ತಿನ್ನೋದಿಲ್ಲ, ಅಂದರೆ ಜಾನಿಗೆಲ್ಲ ತರ್ತೀವಲ್ಲ, ಹಂಗಾಗಿ ಜಾನಿಗಂತೂ ನಾವು ರೆಗ್ಯುಲರಾಗಿ ಮೊಟ್ಟೆ ಹಾಕ್ತಾನೆ ಇರ್ತೀವಿ. ಹಂಗಾಗಿ ನನಗೆ ಅದು ಮೊಟ್ಟೆ ಸಿಪ್ಪೆ ಹೆಚ್ಚು ಸಿಗುತ್ತೆ, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ. ಮೇಲೆ 15 ದಿನಕ್ಕೊಂದ್ಸತಿ ಪೌಡ್ರ್ ಮಾಡಿಬಿಟ್ಟು ಈ ಥರ ನಾವು ಗಿಡಗಳಿಗೆ ಕೊಡೋದ್ರಿಂದ ಗಿಡಗಳು ಚೆನ್ನಾಗಿ ಹೆಲ್ದಿಯಾಗೂ ಬರುತ್ತೆ, ಅದರಿಂದ ನಮಗೆ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ನೋಡಿ. ನಾನು ಇವಾಗ ಅದು ಒಂದೊಂದು ಇಡೀ ಪೌಡ್ರನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ತಾ ಇದ್ದೀನಿ. ಮಣ್ಣು ಹಾಕ್ಬಿಟ್ಟು ನೀವು ನೀರನ್ನು ಹಾಕಿ. ವಿಡಿಯೋದಲ್ಲಿ ನಾನು ನೀರು ಹಾಕೋದನ್ನು ತೋರಿಸಿಲ್ಲ, ಯಾಕೆಂದರೆ ನಮ್ಮ ಕಡೆ ಮಳೆ ಬರ್ತಾ ಇದೆ, ಹಾಗಾಗಿ ನಾನು ನೀರೇನು ಹಾಕಿಲ್ಲ. ಅದರಲ್ಲೇ ತೇವ ಇದೆ, ಹಂಗಾಗಿ ನಾನು ನೀರು ಹಾಕಿಲ್ಲ. ಯಾಕೆಂದರೆ ಯಾವುದೇ ಒಂದು ಗಿಡಗಳಿಗಾದರೂ ಅಷ್ಟೇ ಹೆಚ್ಚು ನೀರು ಹಾಕಿದ್ರೆ ಅದು ಕೊಳ್ತೋಗುತ್ತೆ, ಬದುಕೋದಿಲ್ಲ. ಹಾಗಾಗಿ ನಾನು ಇದಕ್ಕೇನು ನೀರು ಹಾಕಿಲ್ಲ. ಇದು ಅಷ್ಟೇ ನೋಡಿ, ತುಂಬ ಹೈಟೆಲ್ಲ ಬೆಳ್ಕೊಂಡೋಗಿದೆ ಗುಲಾಬಿ ಗಿಡಗಳು. ಅದೆಲ್ಲನೂ ಇವತ್ತು ನಾನು ಟ್ರಿಮ್ ಮಾಡ್ತಾ ಇದ್ದೀನಿ, ಅಂದರೆ ಹಾರ್ಟ್ ಪ್ರೂನಿಂಗ್ ಥರ ಮಾಡ್ತಾ ಇದ್ದೀನಿ. ಅಂದರೆ ಅವು ಚಿಗುರ್ಕೊಳ್ಳುತ್ತೆ, ಅಂದರೆ ತುಂಬ ಉದ್ದ ಎಲ್ಲ ಬೆಳ್ಕೊಂಡೋಗಿ ಅದರಲ್ಲಿ ಹೂವೇ ಇಲ್ಲ ಅಂತ ಅಂದರೆ ಏನು ಮಾಡೋಕ್ಕಾಗತ್ತೆ ಅಲ್ವಾ. ಹಂಗಾಗಿ ಸುಮ್ಮನೆ ಅದು ಬಿಟ್ಟು ವೇಸ್ಟು. ಈಗ ನಾವು ಅದನ್ನು ಕಟ್ ಮಾಡಿದ್ರೆ ಅದು ಚಿಗುರು ಬಂದು ಮತ್ತೆ ಅದರಲ್ಲಿ ಹೊಸ ಹೂ ಸಹ ಬರುತ್ತೆ. ಗಾರ್ಡನಲ್ಲಿ ಗುಲಾಬಿ ಗಿಡಗಳು 10-12 ಗುಲಾಬಿ ಗಿಡಗಳಿದ್ದಾವೆ, ಹಾಗಾಗಿ ತುಂಬ ಚೆನ್ನಾಗಿ ಹೂವೆಲ್ಲ ಬರುತ್ತೆ. ನೀವು ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು, ಅದರಲ್ಲೂ ಗೊಂಚಲು ಹೂವೆಲ್ಲ ಬಿಡುತ್ತೆ. ಟೀ ಪೌಡ್ರು ಮತ್ತು ಈ ಮೊಟ್ಟೆ ಸಿಪ್ಪೆ ಮತ್ತು ಈ ಸಾಸಿವೆ, ಈ ಮೂರು ಅಷ್ಟೇ ಗಿಡಗಳಿಗೆ ಒಂದು ರೀತಿ ಎನರ್ಜಿ ಸಿಕ್ತಂಗೆ ಆಗುತ್ತೆ. ಆವಾಗ ಇಂತಹ ಗೊಬ್ಬರ ಎಲ್ಲ ನಾವು ಕೊಟ್ಟಾಗ್ಲೇ ಆ ಗಿಡಗಳು ಹೆಚ್ಚು ಹೂವೆಲ್ಲ ಬಿಡೋದಕ್ಕೆ ಅದಕ್ಕೆ ಶಕ್ತಿ ಸಹ ಬರೋದು. ಈಗ ನೀವು ಟೀ ಮಾಡಿ ಅದು ವೇಸ್ಟ್ ಅಂತಲೂ ಬಿಸಾಕ್ತೀರಾ, ಆ ವೇಸ್ಟ್ ಅಂತ ಬಿಸಾಕೋ ಬದಲು ನೀವು ಈ ಥರ ಗಿಡಗಳಿಗೆ ಉಪಯೋಗಿಸಿದ್ರೆ ಗಿಡಗಳು ಹೆಲ್ದಿಯಾಗಿರುತ್ತೆ, ಅದರಿಂದ ನಮ್ಗೆ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ. ನಾನಿವಾಗ ತೋರಿಸಿರೋ ಅಂತಹದ್ದೆಲ್ಲ ವೇಸ್ಟ್ ಅಂತ ನೀವು ಬಿಸಾಕೋದೆ. ಈಗ ಮೊಟ್ಟೆ ಸಿಪ್ಪೆನೂ ಬಿಸಾಕ್ತೀರಾ ಅಲ್ವಾ ವೇಸ್ಟು ಅಂತ, ಇನ್ನು ಟೀ ಪೌಡ್ರೂ ವೇಸ್ಟ್ ಅಂತ ಬಿಸಾಕ್ತೀರಾ. ಇನ್ನು ಸಾಸಿವೆ ಅಂತೂ ನಾವು ದಿನನಿತ್ಯ ಅಡುಗೆಗೆ ಬಳಸ್ತಾನೆ ಇರ್ತೀವಿ. ಈ ಮೂರೂ ಅಷ್ಟೇ ನಾವು ಈ ಗಿಡಗಳಿಗೆ ಬಳಸೋದ್ರಿಂದ ಒಳ್ಳೆ ಎನರ್ಜಿನೂ ಸಹ ಸಿಕ್ಕಂಗಾಗುತ್ತೆ ಗಿಡಗಳಿಗೆ. ಯಾವುದೇ ಒಂದು ಗಿಡಗಳಿಗಾದರೂ ಅಷ್ಟೇ ನಾವು ಇವಾಗ ಗೊಬ್ಬರ ಕೊಟ್ಟಿರ್ತೀವಿ, ಗೊಬ್ಬರ ಕೊಟ್ಬಿಟ್ಟು ಒಂದು ತಿಂಗಳಾದಮೇಲೆ ಇದಕ್ಕೆ ನಾವು ಗೊಬ್ಬರ ಕೊಟ್ಟಿರೋದಿಲ್ಲ ಅಂಥ ಸಮಯದಲ್ಲಿ ಏನಾಗುತ್ತೆ, ಇದಕ್ಕೆ ಶಕ್ತಿ ಇರೋ ತನಕನೂ ಹೂ ಬಿಡುತ್ತೆ. ಆ ಶಕ್ತಿ ಎಲ್ಲ ಕಡಿಮೆ ಆದಾಗ ಏನಾಗುತ್ತೆ, ಹೂವೆಲ್ಲ ಸ್ಟಾಪ್ ಆಗುತ್ತೆ. ಅದಕ್ಕೋಸ್ಕರ ಅಂತಲೇ ನಾವು 15 ದಿನಕ್ಕೊಮ್ಮೆ ಅಥವಾ ಒಂದು ತಿಂಗಳಿಗೊಮ್ಮೆ ನಾವು ಇದಕ್ಕೆ ಗೊಬ್ಬರಗಳನ್ನ ಚೇಂಜ್ ಮಾಡಿ ಕೊಡ್ತಾ ಬಂತು ಅಂದರೆ ಅದರಲ್ಲಿ ಹೆಚ್ಚು ಹೂ ಸಿಗ್ತಾನೆ ಇರುತ್ತೆ ನೋಡಿ. ಅಲ್ಲಿ ನಾನು ಎಲ್ಲ ಗಿಡಗಳನ್ನೂ ಈ ಥರ ಎಲ್ಲ ಮಣ್ಣೆಲ್ಲ ಲೂಸ್ ಮಾಡಿ ಮತ್ತು ಅದರಲ್ಲಿ ಒಣಗೋಗಿರೋ ಕಡ್ಡಿ ಎಲ್ಲ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಈ ಪೌಡ್ರನ್ನ ಹಾಕಿ ಅಲ್ಲಿ ಇಟ್ಟಿದ್ದೀನಿ ನೋಡಿ. ಅಂದರೆ ಎಲ್ಲ ಗಿಡಗಳು ತೋರಿಸಿಲ್ಲ, ಅದು ಎಲ್ಲ ಗಿಡಗಳು ತೋರಿಸಿದ್ರೆ ವಿಡಿಯೋ ಲೆಂತಿ ಆಗುತ್ತೆ, ನೋಡೋಕೆ ನಿಮಗೂ ಬೋರ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಗಿಡಗಳನ್ನ ಮಾತ್ರ ತೋರಿಸಿದ್ದೀನಿ. ಮತ್ತು ಇನ್ನು ಈ ಗಿಡಗಳನ್ನೆಲ್ಲನೂ ಕ್ಲೀನ್ ಮಾಡಾದಮೇಲೆ ಅಲ್ಲಿ ಗಿಡಗಳನ್ನೆಲ್ಲ ನೀಟಾಗಿ ಜೋಡಿಸಿ ಅಲ್ಲಿರೋಂಥ ಕಸ ಎಲ್ಲನೂ ಗುಡಿಸಿ ಕ್ಲೀನ್ ಮಾಡೋ ಅಷ್ಟರೊಳಗೇ ಇವತ್ತು ಒಂದು ದಿನ ಆಗೋಯ್ತು. ಇವತ್ತು ಇಡೀ ದಿನ ಈ ಗುಲಾಬಿ ಗಿಡಗಳು ಕ್ಲೀನ್ ಮಾಡೋದೇ ಆಗೋಗಿದೆ. ಗುಲಾಬಿ ಗಿಡಗಳನ್ನ ಕ್ಲೀನ್ ಮಾಡೋವಾಗ ಆದಷ್ಟು ಹುಷಾರಾಗೆ ಕ್ಲೀನ್ ಮಾಡಿ, ಯಾಕೆ ಅಂದರೆ ಅದು ಮುಳ್ಳುಗಳೆಲ್ಲ ಕೈಗೆ ಚುಚ್ಕೊಳುತ್ತೆ. ಅದರಲ್ಲೂ ಎಷ್ಟು ದಪ್ಪ ಮುಳ್ಳೆಲ್ಲ ಇರುತ್ತೆ. ನನಗೆ ಬೆರಳಿಗೆಲ್ಲ ಚುಚ್ಕೊಂಡು ಅವತ್ತು ಇಡೀ ದಿನ ಕೈಯೆಲ್ಲ ಉರಿ, ಖಾರ ಏನು ಸೋಗ್ಸೋಕ್ಕೆ ಆಗೋದಿಲ್ಲ, ಅಷ್ಟು ಕೈಗಳೆಲ್ಲ ಉರಿತಾ ಇರುತ್ತೆ. ಯಾಕೆಂದರೆ ಅದು ತುಂಬ ಮುಳ್ಳಿರುತ್ತೆ. ಗುಲಾಬಿ ಗಿಡದಲ್ಲಿ ಹೂವು ಎಷ್ಟು ಸುಂದರವಾಗಿರುತ್ತೋ ಅಷ್ಟೇ ನಮಗೆ ಡೇಂಜರು ಗುಲಾಬಿ ಗಿಡ. ಯಾಕೆ ಡೇಂಜರು ಅಂದರೆ ಅದರಲ್ಲಿ ತುಂಬ ಮುಳ್ಳಿರುತ್ತೆ ನೋಡಿ. ನಮ್ಮ ಕೈಗೆಲ್ಲ ಚುಚ್ಕೊಂಡ್ರೆ ನಮ್ಮ ಕೈಗೆ ಎಷ್ಟು ನೋವಾಗುತ್ತೆ ನೋಡಿ. ಯಾಕೆಂದರೆ ಇದು ನನಗೆ ಅನುಭವ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಗುಲಾಬಿ ಗಿಡದಲ್ಲಿ ಕೆಲಸ ಮಾಡೋರು ಆದಷ್ಟು ಕೇರ್ ಆಗಿ ಕೆಲಸ ಮಾಡಿ ಅಂತ ಹೇಳ್ತೀನಿ. ನನಗೆ ಒಂದು ತಿಂಗಳಾದರೂ ಆ ನೋವೇ ಹೋಗಿರೋದಿಲ್ಲ, ಅಷ್ಟು ನೋವುಗಳಾಗಿರುತ್ತೆ ನೋಡಿ. ನಾನು ಇದು ಒಂದು ಟೈಲ್ಸ್ ಕಲ್ಲು ಮೇಲೆ ಜೋಡಿಸಿದ್ದೆ, ಅದು ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ಅದೆಲ್ಲ ತೆಗೆದುಬಿಟ್ಟು ನೋಡಿ, ಇವಾಗ ಅದೆಲ್ಲ ಕಸ ಎಲ್ಲ ಗುಡಿಸಿ ಅಲ್ಲಿ ಕ್ಲೀನ್ ಮಾಡಿ ಮತ್ತೆ ನಾನು ಇವಾಗ ಅದನ್ನು ಜೋಡಿಸ್ತಿದ್ದೀನಿ. ಗಿಡಗಳನ್ನೆಲ್ಲ ನಾನು ಒಂದು ಲೈನಲ್ಲಿ ಇಟ್ಟಿದ್ದೀನಿ. ಅದು ಹೂ ಬಿಟ್ಟಾಗ ನೋಡೋಕ್ಕೆ ಒಂಥರ ಆನಂದ, ಹಾಗಾಗಿ ನಾನು ಒಂದು ಲೈನಲ್ಲಿ ಜೋಡಿಸಿದ್ದೀನಿ. ಅಂದರೆ ನೋಡೋಕ್ಕೆ ತುಂಬಾ ಖುಷಿಯಾಗಿರುತ್ತೆ. ಅಂದರೆ ಒಂದು ಕಡೆ ಲೈನಲ್ಲಿ ಜೋಡಿಸ್ಕೊಂಡಾಗೂ ಸಹ ಚೆನ್ನಾಗಿರುತ್ತೆ. ಏನ ಕೆಲಸ ಯಾರು ಮಾಡ್ಯಾರಿಲ್ಲಿ? ಮುಳ್ಳು ಚುಚ್ಚು ನೋಡು, ಮುಳ್ಳು ಚುಚ್ಕೊತದ್ ಕಣವ, ಮುಳ್ಳು ಚುಚ್ಕೊತತ್ತೆ ಮುಳ್ಳು. ಗುಂಡು ಮಣಿ ನಿನ್ನ ಹೋಗಿ ಸಾಕು, ಹೋಗು ಹೋಗು ಆಯ್ತು ಹೋಗು ಹೋಗು. ನೋಡ್ದಲ್ಲಿ ವಿಡಿಯೋ
ನಾನಿ ನೋಡಿ ನಾನು ಕೆಲಸ ಮಾಡ್ತಾ ಇದ್ದರೆ ಈ ಥರ ಬರ್ತಾನೆ, ಬಂದು ಅಲ್ಲಿ ಸಮಾಧಾನ ಮಾಡಿ ನನ್ನ ಮಾತಾಡಿಸ್ಕೊಂಡು ಹೋಗ್ತಾನೆ ಅವನು. ನೋಡಿ ಈ ಥರ ಜೋಡಿಸಿದ್ದೀನಿ ನೋಡಿ. ಗುಲಾಬಿ ಗಿಡಗಳನ್ನ ಸ್ವಲ್ಪ ಜಾಸ್ತಿನೇ ಟ್ರಿಮ್ ಮಾಡಿದ್ದೀನಿ. ಏನು ಚಿಂತೆ ಏನು ಬೇಡ, ಯಾಕೆ ಅಂದರೆ ಅದು ಚೆನ್ನಾಗಿ ಚಿಗುರುತ್ತೆ, ಚಿಗುರಿ ಮತ್ತು ಅದರಲ್ಲಿ ಹೆಚ್ಚಾಗಿ ಹೂವು ಸಹ ಬರುತ್ತೆ. ಇನ್ನು ಇದು ಕಟಿಂಗಿಂದ ಬಂದಿರೋದು, ಅಂದರೆ ಇದು ನಾಟಿ ಗುಲಾಬಿ. ಅಂದರೆ ನಾನು ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ, ರೆಗ್ಯುಲರಿಗೆ ನೋಡ್ತಿರ್ತೀರಲ್ಲ ಅಂಥವ್ರಿಗೆ ಗೊತ್ತಿರುತ್ತೆ. ಇದು ಡಬಲ್ ಕಲರಲ್ಲಿ ಬಿಡುತ್ತೆ ನೋಡಿ, ತುಂಬ ದಪ್ಪ ದಪ್ಪನಾಗಿ ವೈಟು ಪಿಂಕು ಮಿಕ್ಸ್ ಇರುತ್ತೆ ನೋಡಿ, ಆ ಥರ ಗಿಡಗಳು ಇವು. ಕಟಿಂಗ್ ಇಟ್ಟಿದೆ, ಅದು 2 ಬಂದಿದೆ. ಅದನ್ನು ಚಿಕ್ಕ ಪಾಟಲ್ಲಿತ್ತು, ಇದಕ್ಕೂ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಿದ್ದೆ, ಅಂದರೆ 10 ಇಂಚಿನ ಪಾಟಿಗೆ ಹಾಕಿದ್ದೆ. ಇವಾಗ ಅದಕ್ಕೂ ಸ್ವಲ್ಪ ಗೊಬ್ಬರ ಕೊಡೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಅಂದರೆ ಮರ್ತೇ ಹೋಗಿತ್ತು, ಇದು 2 ಗಿಡ ಆ ಸೈಡ್ ಇತ್ತು, ಹಂಗಾಗಿ ಅಲ್ಲಿ ಗಿಡಗಳನ್ನ ಜೋಡ್ಸೋಕೆ ಹೋದಾಗ ಕಾಣಿಸ್ತಲ್ಲ ಅಂದ್ಬಿಟ್ಟು ಇದನ್ನು ಸ್ವಲ್ಪ ಅದು ಆ ಗೊಬ್ಬರ ಎಲ್ಲನೂ ಹಾಕ್ತಾ ಇದ್ದೀನಿ ನೋಡಿ. ಎಲ್ಲ ಖಾಲಿಯಾಗಿ ಇಷ್ಟು ಉಳ್ಕೊಂಡಿದೆ, ಈ ಗಿಡ 2 ಗಿಡಗಳಿಗೆ ಕರೆಕ್ಟಾಗಿ ಆಗುತ್ತೆ, ಹಂಗಾಗಿ ಇದಕ್ಕೆ ಹಾಕ್ತಾ ಇದ್ದೀನಿ. ಗುಲಾಬಿ ಗಿಡಗಳನ್ನು ಅಷ್ಟೇ ಕಟಿಂಗಿಂದ ಈಸಿಯಾಗೂ ಸಹ ಬೆಳೆಸ್ಕೋಬೋದು. ಈ ಗಿಡಗಳು ಅಷ್ಟೇ ನಾನು ಕಟಿಂಗಿಂದನೇ ಬೆಳೆಸಿರೋದು. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.